ಒಂದು ನಿಮಿಷ ಕೂಡ ಕಾಯದೆ ಬಿಸಿ ನೀರಿಗೆ ಒಂದು ಸ್ಪೂನ್ ಈ ಕಾಳನ್ನು ಹಾಕಿ ಅಜ್ಜಿ ಹೇಳಿಕೊಟ್ಟಂಥ ಈ ರಹಸ್ಯದಿಂದ ನೀವು ಕಷ್ಟಪಡುವುದು ತಪ್ಪುತ್ತದೆ. ನಮಸ್ಕಾರ ಎಲ್ಲರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ನಾವು ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಈ ರೀತಿ ಸ್ವಿಚ್ ಬೋರ್ಡ್ಗಳಲ್ಲಿ ಹೋಟೆಲ್ನಲ್ಲಿ ಎಲ್ಲಾದರೂ ಸರಿಯೇ ಚಾರ್ಜರ್ಗೆ ಹಾಕಬೇಕು ಮೊಬೈಲನ್ನು ಅಂತಂದರೆ ಈ ರೀತಿ ಪ್ಲಗ್ ಮೇಲೆ ಮೊಬೈಲನ್ನು ಇಡ್ತೀವಿ. ಇದರಿಂದ ಮೊಬೈಲ್ ಬೀಳೋ ಅಂಥದ್ದು, ಹಾಳಾಗೋದು ಇದೆಲ್ಲ ಸಾಧ್ಯತೆಗಳಿರುತ್ತೆ. ಇದಕ್ಕೆ ಟೆನ್ಷನ್ ತಗೊಳ್ಳೋದೇ ಬೇಡ. ಒಂದೇ ಒಂದು ಕವರ್ ಇದ್ದರೆ ಸಾಕು. ಈ ರೀತಿ ಕವರನ್ನು ಚಾರ್ಜರ್ನ ಭಾಗದಲ್ಲಿ ಹಾಕಿ ವಯರ್ನ ಒಳಗಡೆ ಹಾಕಿ ನಂತರ ನೋಡಿ ಅದರೊಳಗಡೆ ಮೊಬೈಲನ್ನು ಹಾಕಿ. ಇದರಿಂದ ಮೊಬೈಲ್ ಯಾವುದೇ ಕಾರಣಕ್ಕೂ ಕೆಳಗಡೆ ಬೀಳೋದಿಲ್ಲ. ಆರಾಮಾಗಿ ಈ ವಿಧಾನದಲ್ಲಿ ಮೊಬೈಲ್ ಚಾರ್ಜನ್ನು ಮಾಡ್ಕೊಳ್ಬಹುದು. ಮುಂದಿನ ಟಿಪ್, ಈ ರೀತಿ ಗೋಡೆಗಳ ಮೇಲೆ ನಾವು ಡಬಲ್ ಸೈಡ್ ಗಮ್ ಟೇಪನ್ನು ಅಂಟಿಸಿರ್ತೀವಿ. ಅದನ್ನು ಹಾಗೆ ತೆಗಿಯೋಕೆ ಹೋದರೆ ಸಂಪೂರ್ಣವಾಗಿ ಬರೋದೇ ಇಲ್ಲ, ಗೋಡೆ ಮೇಲೆ ಹಾಗೆ ಅಂಟ್ಕೊಳ್ಳುತ್ತೆ. ಆ ಥರ ಆಗಬಾರ್ದು ಅಂದರೆ ಈ ಥರ ಒಂದು ಚಾಕುನ ತಗೊಂಡು ಬಿಸಿ ಮಾಡ್ಕೊಳ್ಳಿ. ಚೆನ್ನಾಗಿ ಬಿಸಿ ಮಾಡ್ಕೋಬೇಕಾಗತ್ತೆ. ಬಿಸಿ ಮಾಡಿಕೊಂಡ ನಂತರ ಗೋಡೆ ಮೇಲೆ ಅಂಟಿಸಿರ್ತೀವಿ ನೋಡಿ ಡಬಲ್ ಸೈಡ್ ಗಮ್ ಟೇಪನ್ನು, ಅದನ್ನು ಈಸಿಯಾಗಿ ತೆಗಿಬೋದು. ಯಾವ ವಿಧಾನದಲ್ಲಿ ಅಂದರೆ ನೋಡಿ, ಜಸ್ಟ್ ಈಗ ಮಾಡಿದ್ರೆ ಸಾಕು, ಅದೊಂದು ಚೂರು ಗೋಡೆ ಮೇಲೆ ಉಳಿಯೋದೇ ಇಲ್ಲ, ಕ್ಲೀನಾಗಿ ಬಂದ್ಬಿಡುತ್ತೆ. ನೋಡಿ, ಕಷ್ಟಪಡದೆ ಈಸಿಯಾಗಿ ಒಂದೇ ಒಂದು ಸಲ ಸ್ವಲ್ಪ ಚಾಕುನ ಬಿಸಿ ಮಾಡಿಕೊಂಡು ಈ ಥರ ಡಬಲ್ ಸೈಡ್ ಗಮ್ ಟೇಪನ್ನು ಗೋಡೆ ಮೇಲೆ ತೆಗಿಬೇಕು ಅಂದರೆ ಈ ವಿಧಾನದಲ್ಲಿ ತೆಗೀರಿ. ಗೋಡೆ ಮೇಲೆ ಒಂದು ಚೂರು ಕೂಡ ಕಲೆ ಅನ್ನೋದು ಉಳಿಯೋದಿಲ್ಲ, ತುಂಬ ಚೆನ್ನಾಗಿ ಗಮ್ ಟೇಪ್ ಬಂದ್ಬಿಡುತ್ತೆ. ವಿಪರೀತ ಕೆಮ್ಮು, ರಾತ್ರಿ ಎಲ್ಲ ನಿದ್ದೆನೇ ಬರ್ತಾ ಇಲ್ಲ ಅಂತನ್ನೋರು ಅರ್ಧ ಈರುಳ್ಳಿನ ತಗೊಳ್ಳಿ. ಈರುಳ್ಳಿನ ತಗೊಂಡು ಚೆನ್ನಾಗಿ ಇದನ್ನು ನೋಡಿ ಸಣ್ಣಕ್ಕೆ ಹಚ್ಕೋಬೇಕಾಗುತ್ತೆ. ಈರುಳ್ಳಿನಲ್ಲಿ ಸಾಕಷ್ಟು ಔಷಧೀಯ ಗುಣಗಳು ಅನ್ನೋದಿರುತ್ತೆ. ನೋಡಿ, ಈರುಳ್ಳಿನ ತಗೊಂಡು ಇವಾಗ ನಾನು ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿನ ಒಂದು ಬಟ್ಲಿಗೆ ಹಾಕ್ಕೊಳ್ಳೋಣ. ಈ ಈರುಳ್ಳಿ ಜೊತೆಗೆ ಮುಖ್ಯವಾಗಿ ಈಗ ಜೇನುತುಪ್ಪವನ್ನು ಹಾಕ್ಕೋಬೇಕಾಗುತ್ತೆ. ಜೇನುತುಪ್ಪನ ಹಾಕಿ ಇದನ್ನು ನೋಡಿ ಇಡೀ ದಿನ ಬಳಸಬಹುದು. ನಾವು ಕೆಮಿಕಲ್ ಇರೋವಂಥ ಕಾಕ್ ಸಿರಪನ್ನೆಲ್ಲ ಬಳಸೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ, ಸೈಡ್ ಎಫೆಕ್ಟ್ಸ್ ಅನ್ನೋದೆಲ್ಲ ಆಗುತ್ತೆ. ಸೊ ಮಕ್ಳಿಗೂ ಕೂಡ ಅಷ್ಟೇ, ಸುಮಾರು 4ರಿಂದ 5 ವರ್ಷ ಮೇಲ್ಪಟ್ಟಂಥ ಮಕ್ಳಿಗೂ ಕೂಡ ನೋಡಿ ಈ ರೀತಿ ಈರುಳ್ಳಿನಲ್ಲಿ ಜೇನುತುಪ್ಪ ಹಾಕಿ ನೆನೆಸಿ ನಂತರ ಈರುಳ್ಳಿ ಸತ್ವ ಎಲ್ಲ ಈ ಜೇನುತುಪ್ಪದಲ್ಲಿ ಬಿಟ್ಕೊಂಡಿರುತ್ತೆ ನೋಡಿ. ನೀವು ಈ ಜೇನುತುಪ್ಪನ ಹಾಗೆ ಕೊಡಬಹುದು ಮಕ್ಕಳಿಗೆ ತಿನ್ನೋದಕ್ಕೆ, ಅಥವಾ ಜಗದು ತಿಂತಾರೆ ಅಂದರೆ ಈ ರೀತಿ ಈರುಳ್ಳಿ ಜೊತೆಗೆ ಜೇನುತುಪ್ಪನ ಹಾಕಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಸತಿ ತಿನ್ನೋದ್ರಿಂದ ಕೆಮ್ಮೆಲ್ಲ ಮಾಯ ಆಗಿಬಿಡುತ್ತೆ. ಕತ್ರಿ ಮೊಂಡಾಗ್ಬಿಟ್ಟಿದೆ, ಏನಪ್ಪ ಮಾಡೋದು? ಇದನ್ನು ಶಾರ್ಪ್ ಮಾಡೋದಕ್ಕೆ ಹೆಚ್ಚು ಹೊತ್ತು ಕಾಯೋಕ್ಕೆ ಹೋಗಬೇಡಿ, ಪಟ್ ಅಂತೇಳಿ ಶಾರ್ಪ್ ಮಾಡ್ಕೋಬೋದು. ಈ ಥರ ಹಳೇದಾಗಿರೋಂಥ ಒಂದು ಸ್ಟೀಲ್ ನಾರು ಇದ್ದರೆ ಸಾಕು. ನಾರನ್ನು ತೊಗೊಂಡು ನೋಡಿ ಮೊದಲು ಕತ್ರಿ ಮೇಲೆ ಈ ಥರ ಉಚ್ಕೊಳ್ತಾ ಇದ್ದೀನಿ. ನಂತರ ನೋಡಿ ಕಟ್ ಮಾಡ್ತಾ ಇದ್ದೀನಿ, ಕಟ್ ಆಗ್ತಾನೆ ಇಲ್ಲ, ಅಷ್ಟು ಮೊಂಡಾಗ್ಬಿಟ್ಟಿದೆ. ಈ ಥರ ಇದ್ದಾಗ ಏನು ಕಟ್ ಮಾಡೋದಕ್ಕಾಗಲ್ಲ. ನಾವು ಸ್ಟಾರ್ಟಿಂಗಲ್ಲಿ ನೋಡಿ ಕಷ್ಟ ಆಗ್ತಿದೆ ಕಟ್ ಮಾಡೋದಕ್ಕೆ, ಕಟ್ ಆಗ್ತಾನೆ ಇಲ್ಲ. ಈ ಥರ 2ರಿಂದ 3 ಬಾರಿ ನಿಮಗೆ ಕಷ್ಟ ಅನಿಸ್ಬೋದು, ಬಟ್ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗುತ್ತೆ ಅಂದರೆ ಪಟ್ ಅಂಥೇಳಿ ನೋಡಿ ಕತ್ರಿ ಅನ್ನೋದು ಶಾರ್ಪ್ ಆಗಿಬಿಡ್ತು. ಈ ವಿಧಾನದಲ್ಲಿ ನೀವು ಕತ್ರಿನ ಶಾರ್ಪ್ ಮಾಡ್ಕೋಬೋದು. ನೋಡಿ, ಈ ವಿಧಾನದಲ್ಲಿ ನಾನು ಕತ್ರಿನ ಶಾರ್ಪ್ ಮಾಡ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಕಟ್ ಆಗ್ತಿದೆ. ಈ ಒಂದು ಸಿಂಪಲ್ ಟಿಪ್ ಇಷ್ಟ ಆದರೆ ಈಗಲೇ ಒಂದು ಲೈಕನ್ನು ನೀಡಿ. ನಾನಿಲ್ಲಿ ಒಂದು ಬಟ್ಲನ್ನು ತೊಗೊಂಡಿದ್ದೀನಿ, ಅದಕ್ಕೆ ಅರ್ಧ ಹೋಳು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ನಿಂಬೆಹಣ್ಣನ್ನು ತೊಗೊಂಡು ಈ ರೀತಿ ರಸವನ್ನು ಇಟ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಮೇಲೆಲ್ಲ ಕಪ್ಪಾಗಿರುತ್ತೆ, ಸೊ ಆ ಥರ ನಿಂಬೆಹಣ್ಣನ್ನು ಕೂಡ ನೀವು ಬಳಸ್ಬೋದು. ಸ್ವಲ್ಪ ಹಳೇದಾಗಿರುತ್ತೆ ನೋಡಿ, ಆ ನಿಂಬೆಹಣ್ಣನ್ನು ಬಿಸಾಡ್ಬಿಡ್ತಾರೆ ಎಷ್ಟೋ ಜನ. ಬಿಸಾಕೋ ಬದಲಿ ಈ ಥರ ನೀವು ಬಳಸ್ಕೋಬೋದು. ನೋಡಿ, ನಿಂಬೆಹಣ್ಣಿನ ರಸ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಸ್ವಲ್ಪ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಅಲ್ಲುಜ್ಜೋ ಅಂಥ ಪೇಸ್ಟನ್ನು ಹಾಕೋಬೇಕಾಗುತ್ತೆ. ನಂತರ ಪಾತ್ರೆ ತೊಳೆಯೋದಕ್ಕೆ ಬಳಸೋ ಅಂಥ ಲಿಕ್ವಿಡನ್ನು ಹಾಕೋಬೇಕಾಗುತ್ತೆ. ಈಗ ಚೂರು ಸ್ವಲ್ಪ ನೀರನ್ನು ಕೂಡ ಹಾಕೋಬೇಕಾಗುತ್ತೆ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದೊಳ್ಳೆ ಸ್ಟ್ರಾಂಗ್ ಆಗಿರುವಂಥ ಕ್ಲೀನಿಂಗ್ ಲಿಕ್ವಿಡ್ ಅನ್ನೋದು ಸಿದ್ಧ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಈ ಒಂದು ಲಿಕ್ವಿಡ್ ಸಿದ್ಧ ಆಗಿದೆ ಅಂಥೇಳಿ. ಇವಾಗ ಈ ಒಂದು ಲಿಕ್ವಿಡನ್ನು ಬಳಸಿ ನಾವು ಯಾವೆಲ್ಲ ಕ್ಲೀನಿಂಗ್ ಕೆಲಸಗಳನ್ನ ಮಾಡ್ಕೋಬೋದು ಅಂಥೇಳಿ ಪಟ್ಟ ಅಂತ ನೋಡೋಣ ಬನ್ನಿ. ನೋಡ್ತಾ ಇದ್ದೀರಲ್ಲ, ಗ್ಯಾಸ್ ಸ್ಟವ್ ಅನ್ನೋದು ಎಷ್ಟು ಕೊಳಕಾಗಿದೆ, ಇದನ್ನೆಲ್ಲ ಹೇಗಪ್ಪ ಕ್ಲೀನ್ ಮಾಡೋದು ಅಂಥೇಳಿ ಚಿಂತೆ ಮಾಡೋ ಅಗತ್ಯ ಇಲ್ಲ. ಸಿಂಪಲ್ಲಾಗಿ ಈ ಕ್ಲೀನಿಂಗ್ ಲಿಕ್ವಿಡನ್ನು ಬಳಸಿ ಕ್ಲೀನ್ ಮಾಡ್ಕೋಬೋದು. ನಾನು ಮೊದಲನೇದಾಗಿ ಪ್ಲೇಟನ್ನೆಲ್ಲ ತೆಗೆದಿದ್ದೀನಿ. ನಂತರ ನೋಡಿ ಈ ಲಿಕ್ವಿಡನ್ನು ಸುತ್ತಲೂ ಕೂಡ ಸ್ಟವ್ನ ಸುತ್ತಲೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಲಿಕ್ವಿಡನ್ನು ಹಾಕಿದ್ಮೇಲೆ ಒಂದು ಸ್ಕ್ರಬ್ಬರನ್ನು ತೊಗೊಂಡು ನಿಧಾನಕ್ಕೆ, ತುಂಬ ಉಜ್ಜಿ ಎಲ್ಲ ತೊಳೆಯೋವಂಥ ಅಗತ್ಯನೇ ಇಲ್ಲ, ಕ್ಲೀನ್ ಮಾಡೋವಂಥ ಅಗತ್ಯ ಇಲ್ಲ. ಜಸ್ಟ್ ಹೀಗೆ ಸ್ಕ್ರಬ್ಬರಿಂದ ಹೀಗೆ
ಲಿಕ್ವಿಡ್ ಹಾಕಿರ್ತೀವಲ್ವ ಆ ಕಲೆ ಏನು ಕೊಳಕಾಗಿರುತ್ತೆ ಎಲ್ಲ ತುಂಬ ಚೆನ್ನಾಗಿ ಜಿಡ್ಡಿನಂಶ ಎಲ್ಲ ಕೂಡ ಬಂದ್ಬಿಡುತ್ತೆ. ಈಗ ಸ್ಟವನ್ನು ಸ್ಟೀಲ್ ನಾರಿನಿಂದ ಸಾಫ್ಟಾಗಿ ನಿಧಾನಕ್ಕೆ ಉಚ್ಕೊಂಡಿದ್ದೀನಿ. ಒಂದು ಬಟ್ಟೆನ ತೊಗೊಂಡು ಕ್ಲೀನಾಗಿ ಒರೆಸ್ಕೊಳ್ತಾ ಬರ್ತಾಯಿದ್ದೀನಿ. ನೀರಿನಲ್ಲಿ ಜಾಲಿಸಿ ಒರೆಸ್ಬೇಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸ್ಟವ್ ಅನ್ನೋದು ಕ್ಲೀನಾಗಿದೆ. ಈ ಒಂದು ಕ್ಲೀನಿಂಗ್ ಲಿಕ್ವಿಡನ್ನು ಬಳಸಿ ಸ್ಟವನ್ನು ಕ್ಲೀನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಸ್ಟವನ್ನು ಕ್ಲೀನ್ ಆಗುತ್ತೆ. ಕೇವಲ ಸ್ಟವ್ ಕ್ಲೀನ್ ಮಾಡೋದಕ್ಕೆ ಈ ಒಂದು ಕ್ಲೀನಿಂಗ್ ಲಿಕ್ವಿಡ್ ಉಪಯೋಗ ಆಗಲ್ಲ. ಅದಷ್ಟೇ ಅಲ್ಲದೆ ನೋಡಿ, ನಾವು ಪಾತ್ರೆ ತೊಳಿತೀವಿ ಅಲ್ವಾ, ಪಾತ್ರೆನ ತೊಳೆಯೋದಕ್ಕೆ ಈ ಒಂದು ಟಬ್ಬನ್ನೆಲ್ಲ ಬಳಸ್ತಾ ಇರ್ತೀವಿ. ನೋಡಿ ಸೈಡಲ್ಲಿ ಸಂದಿಗಳಲ್ಲೆಲ್ಲ ನೀವು ನೋಡ್ತಾ ಇರ್ಬೋದು ಎಷ್ಟು ಕಲೆ ಅನ್ನೋದು ಕಟ್ಟಿದೆ ಅಂಥೇಳಿ. ಈ ಥರ ಆಗಿಬಿಟ್ರೆ ಯೂಸ್ ಮಾಡಲ್ಲ, ಬೇಡ ಅಂಥೇಳಿ ತೆಗ್ದಾಕ್ಬಿಡ್ತಾರೆ. ಯಾಕಂದರೆ ಈ ಸಾಲ್ಟ್ ವಾಟರ್ದು ಕಲೆಗಳೆಲ್ಲ ಹೋಗಲ್ಲ ಅಂಥೇಳಿ ತೆಗ್ದಾಕ್ಬಿಡ್ತಾರೆ. ಆ ಥರ ತೆಗ್ದಾಕೋ ಬದಲಿಗೆ ಈಸಿಯಾಗಿ ಕ್ಲೀನ್ ಮಾಡಿಕೊಂಡು ಹೊಸತ್ರಂತೆ ಈ ಟಬ್ಬನ್ನೆಲ್ಲ ನೀಟ್ ಮಾಡಿಕೊಂಡು ಬಳಸ್ಬೋದು. ಯಾವ ಥರ ಅಂತ ನೋಡೋಣ ಬನ್ನಿ. ಇದೇ ಒಂದು ಕ್ಲೀನಿಂಗ್ ಲಿಕ್ವಿಡನ್ನು ನಾನು ಸುತ್ತಲೂ ಈ ಟಬ್ನ ಸುತ್ತಲೂ ಕೂಡ ಹಾಕ್ಕೊಂಡಿದ್ದೀನಿ. ನಂತರ ಸ್ಕ್ರಬ್ಬರನ್ನು ತೊಗೊಂಡು ನೋಡಿ ಜಸ್ಟ್ ಹೀಗೆ ಉಜ್ಕೊಳ್ತಾ ಬರ್ತಾಯಿದ್ದೀನಿ ಈ ಸಂದಿಗೊಂದಿಗಳಲ್ಲಿ. ಇಲ್ಲೆಲ್ಲ ನೋಡಿ ಅಷ್ಟು ಈಸಿಯಾಗಿ ಉಜ್ಜೋದು ಮತ್ತು ಈ ಸಾಲ್ಟ್ ವಾಟರ್ ಕಲೆಗಳು ಇದೆಲ್ಲ ಅಷ್ಟು ಈಸಿಯಾಗಿ ಹೋಗಲ್ಲ. ಬಟ್ ಈ ವಿಧಾನದಲ್ಲಿ ಲಿಕ್ವಿಡನ್ನು ಹಾಕ್ಕೊಂಡು ಕ್ಲೀನ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಹೋಗ್ಬಿಡುತ್ತೆ. ಲಿಕ್ವಿಡನ್ನು ಸುತ್ತಲೂ ಕೂಡ ಹಾಕಿ ಜಸ್ಟ್ ನಾರಿಂದ ಈ ಥರ ಉಜ್ಕೊಳ್ತಾ ಬಂದರೆ ಸಾಕು, ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನಾನು ಒಳಗಡೆ ಎಲ್ಲ ನೋಡಿ ಲೈಟಾಗಿ ಉಜ್ಕೊಂಡಿದ್ದಾಗಿದೆ. ಇವಾಗ ಹೊರಭಾಗದಲ್ಲೂ ಕೂಡ ನಾನು ಸ್ಕ್ರಬ್ಬರಿಂದ ಜಸ್ಟ್ ಲಿಕ್ವಿಡನ್ನು ಹಾಕ್ಕೊಂಡು ಸ್ವಲ್ಪನೇ ನಾರಿಂದ ಡಿಪ್ ಮಾಡಿಕೊಂಡು ಉಜ್ಕೊಳ್ತಾ ಇದ್ದೀನಿ. ಎಷ್ಟು ಉಪ್ಪಿನ ಕಲೆ ಎಲ್ಲ ಆಗಿದೆ ಅಂಥೇಳಿ ನೀವೇ ಇಲ್ಲಿ ನೋಡಿದ್ರಿ. ಮೊದಲು ಹೇಗಿತ್ತು ಈ ಟಬ್ಬು, ಇವಾಗ ಎಲ್ಲ ಸ್ವಲ್ಪ ಲೈಟಾಗಿ ಉಜ್ಜಿದ್ದೀನಿ ನಾನು ಲಿಕ್ವಿಡನ್ನು ಹಾಕಿ. ಈಗ ಈ ಟಬ್ಬನ್ನು ನಾನು ನೀರಿನಿಂದ ತೊಳೆದು ತೋರಿಸ್ತೀನಿ, ನೀವೇ ಶಾಕ್ ಆಗ್ತೀರಾ. ಅದೇ ಟಬ್ಬ ಇದು ಅಂಥೇಳಿ. ನೋಡಿ ಎಷ್ಟು ಚೆನ್ನಾಗಿ ಆ ಕಲೆ, ಉಪ್ಪಿನ ಕಲೆ ಎಲ್ಲ ಕಟ್ಟಿತ್ತು ಆ ಕಡೆ ಈ ಕಡೆ ಎಲ್ಲ ಸಂಪೂರ್ಣವಾಗಿ ಹೋಗಿದೆ. ಹೊಸ ಟಬ್ಬೇನೋ ಇದು ಅಂಥೇಳಿ ಅಂದ್ಕೋಬೇಕು, ಅಷ್ಟು ಚೆನ್ನಾಗಿ ಕ್ಲೀನ್ ಆಗಿದೆ. ಈ ಒಂದು ಟಬ್ ಕ್ಲೀನಿಂಗ್ ಟಿಪ್ ಮತ್ತು ಸ್ಟವ್ ಕ್ಲೀನಿಂಗ್ ಟಿಪ್ ಇಷ್ಟ ಆಗಿದ್ರೆ ಖಂಡಿತ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಮನೆಯಲ್ಲಿ ಅಬ್ಬಬ್ಬಾ ಇಲಿಗಳ ಕಾಟ, ಹೆಗ್ಣಗಳ ಕಾಟ ಇದೆಯಾ, ಫ್ರಿಜ್ ವಯರು, ವಾಷಿಂಗ್ ಮಿಷಿನ್ ವಯರು ಇದನ್ನೆಲ್ಲ ಕಟ್ ಮಾಡ್ತಿದ್ಯಾ, ಆ ಥರ ಇದ್ದರೆ ಟೆನ್ಷನ್ ಬೇಡ. ನೋಡಿ ಹಳೇದಾಗಿರೋಂಥ ಒಂದು ಬೌಲನ್ನು ತೊಗೊಳ್ಳಿ. ಅದಕ್ಕೆ 2 ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟು, 1 ಸ್ಪೂನ್ ಆಗೋಷ್ಟು ಖಾರದ ಪುಡಿ, ಅಚ್ಚ ಖಾರದ ಪುಡಿ, ಅದ್ರ ಜೊತೆಗೆ ಒಂದು 5 ರಿಂದ 6 ಕಡಲೆ ಬೀಜನ ತೊಗೊಂಡು ಈ ಥರ ಕುಟ್ಟಿ ತರಿಯಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ. ಇಲಿಗಳಿಗೆ ಗೋಧಿ ಹಿಟ್ಟಾಗಲಿ ಮತ್ತು ಈ ಕಡಲೆ ಬೀಜ ಆಗಲಿ ಇದೆಲ್ಲ ಅಂದರೆ ಹೆಗ್ಣಗಳಿಗೆ ಇವೆಲ್ಲ ಸಿಕ್ಕಾಪಟ್ಟೆ ಒಂದು ರೀತಿ ಇಷ್ಟ ಆಗುತ್ತೆ. ಇವಾಗ ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಕಡಲೆ ಬೀಜನ ತೊಗೊಂಡಿದ್ದೀನಿ, ಮೇನ್ ಮುಖ್ಯವಾಗಿ ಖಾರದ ಪುಡಿನ ತೊಗೊಂಡಿದ್ದೀನಿ. ಇವಾಗ ಇದ್ರ ಜೊತೆಗೆ ಕಡಲೆ ಬೀಜನ ಕೂಡ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀನಿ. ಈಗ ಸ್ವಲ್ಪ ಶಾಂಪೂನು ಕೂಡ ಹಾಕ್ಕೊಂಡಿದ್ದೀನಿ. ಶಾಂಪೂನು ಹಾಕಿದ್ಮೇಲೆ ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಚೂರು ನೀರನ್ನು ಹಾಕಿ ಈ ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೋಬೇಕಾಗುತ್ತೆ. ಚೂರೇ ನೀರನ್ನು ಸೇರಿಸ್ತಾ ಇದನ್ನು ಕಲಿಸ್ಕೊಳ್ತಾ ಬರಬೇಕು. ನೋಡಿ ಇದನ್ನು ಕಲಿಸ್ಕೊಂಡಿದ್ದಾಗಿದೆ. ಈ ರೀತಿ ಕಲಿಸ್ಕೊಂಡಿದ್ದಾದಮೇಲೆ ಪೇಪರನ್ನು ತೊಗೋಬೇಕಾಗುತ್ತೆ. ಚಿಕ್ಕದಾಗಿ ಪೇಪರನ್ನು ಕಟ್ ಮಾಡಿಕೊಂಡು ಇದನ್ನು ಚಿಕ್ಕ ಉಂಡೆಗಳಾಗಿ ಮಾಡ್ಕೋಬೇಕಾಗುತ್ತೆ. ಇದರಲ್ಲಿ ನಾವು ಬಳಸಿರೋಂಥ ಖಾರದ ಪುಡಿ ಆಗಿರ್ಬೋದು, ಅದ್ರ ಜೊತೆಗೆ ಶಾಂಪು ಆಗಿರ್ಬೋದು. ಈ ಗಿಲಿಗಳೇನೆಂದರೆ ಅಥವಾ ಹೆಗ್ಣಗಳೇನೆಂದರೆ ಇದಕ್ಕೆ ತುಂಬಾ ಅಟ್ರಾಕ್ಟ್ ಆಗುತ್ತೆ. ಯಾವುದಕ್ಕೆ? ಗೋಧಿ ಹಿಟ್ಟಿಗೆ, ಕಡಲೆ ಬೀಜಕ್ಕೆ ಅಂತ ಹೇಳಿದೆ. ಇದನ್ನು ಅವುಗಳು ಬಂದು ತಿನ್ನುತ್ತೆ. ನೀವು ಇಲಿಗಳೆಲ್ಲೆಲ್ಲ ಓಡಾಡುತ್ತೆ ನೋಡಿ, ಈ ಥರ ಚಿಕ್ಕ ಬಾಲ್ಗಳನ್ನ ಮಾಡಿ ಆ ಜಾಗದಲ್ಲಿ ಪೇಪರ್ನಲ್ಲಿ ಇಟ್ಬಿಟ್ಟು ಇಡೀ ಇಲಿಗಳು, ಹೆಗ್ಣಗಳು ಬಂದು ಇದನ್ನು ತಿಂದರೆ ನಿಮ್ಮ ಮನೇನ ಬಿಟ್ಟು ಓಡಿಬಿಡುತ್ತೆ. ಮತ್ತೆ ಇನ್ನೊಂದು ಸತಿ ನಿಮ್ಮ ಮನೆಗೆ ಇಲಿಗಳು, ಹೆಗ್ಣಗಳು ಬರೋದೇ ಇಲ್ಲ. ಅಷ್ಟು ಚೆನ್ನಾಗಿ ಇದು ರಿಸಲ್ಟನ್ನು ಕೊಡುತ್ತೆ. ಮನೆಯಲ್ಲಿ ಎಲ್ಲೆಲ್ಲಿ ನಿಮ್ಮ ಮನೆಯಲ್ಲಿ ಇಲಿ, ಹೆಗ್ಣಗಳ ಕಾಟ ಇರುತ್ತೆ ನೋಡಿ, ಅಲ್ಲಿ ಅಂದರೆ ಈ ಶೂಗಳನ್ನು ಇಡೋವಂಥ ಜಾಗದಲ್ಲಿ, ಸಜ್ಜೆಗಳ ಮೇಲೆ ಕೆಲವೊಂದು ಮೆಷಿನ್ಸ್ನೆಲ್ಲ ಇಟ್ಟಿರ್ತೀವಿ. ಆ ಜಾಗದಲ್ಲಿ ಎಲ್ಲೆಲ್ಲಿ ನೀವು ಇಲಿನ ನೋಡಿರ್ತೀರ, ಎಲ್ಲಿ ಜಾಸ್ತಿ ಓಡಾಡುತ್ತೆ ಆ ಜಾಗದಲ್ಲಿ ಈ ಒಂದು ಔಷಧಿಯನ್ನು ಇಡಿ. ಇಲಿಗಳು ತಿಂದು ಮನೆ ಬಿಟ್ಟು ಪಟ್ಟ ಅಂತ ಓಡುತ್ತೆ. ಅದ್ರ ಜೊತೆಗೆ ರಾತ್ರಿ ಹೊತ್ತಲ್ಲಿ ನಿಮ್ಮ ಮನೆಗೆ ಜಿರಳೆಗಳು ಪ್ರವೇಶ ಮಾಡೋದೇ ಈ ಸಿಂಕ್ನಿಂದ ಜಿರಳೆಗಳು ನಿಮ್ಮ ಮನೆಗೆ ಬರ್ತಿದೆ ಅಂದರೆ ನೋಡಿ, ರಾತ್ರಿ ಮಲಗೋದಕ್ಕಿಂತ ಮೊದಲು ಪಾತ್ರೆ ಎಲ್ಲ ತೊಳೆದ ಮೇಲೆ ಜಸ್ಟ್ ಸಿಂಕ್ನಲ್ಲಿ ನೀವು ಡೆಟಾಲನ್ನು ಹಾಕಿ ನಂತರ ಈ ಥರ ಒಂದು ಪೇಪರಿಂದ ಕ್ಲೋಸ್ ಮಾಡಿಬಿಡಿ. ಇದರಿಂದ ಜಿರಳೆಗಳ ಪ್ರವೇಶ ನಿಮ್ಮ ಮನೆಗೆ ಆಗೋದಿಲ್ಲ. ಅದಷ್ಟೇ ಅಲ್ಲ, ಹಲ್ಲಿಗಳ ಸಮಸ್ಯೆ ಕೂಡ ಇರೋದಿಲ್ಲ. ಡೆಟಾಲ್ನ ವಾಸನೆಗೆ ಹಲ್ಲಿಗಳು ಕೂಡ ಮನೆಯಿಂದ ಓಡುತ್ತೆ.
ಬಿಸಿ ನೀರಿನಲ್ಲಿ 1 ಸ್ಪೂನ್ ಈ ಕಾಳನ್ನು ಹಾಕಿ ಅಜ್ಜಿ ಹೇಳ್ಕೊಟ್ಟಂಥ ಈ ಒಂದು ಟಿಪ್ಪಿಂದ ನೀವು ಕಷ್ಟಪಡೋದು ತಪ್ಪುತ್ತೆ ಅಂತೇಳಿ ಹೇಳಿದೆ. ಹೇಗಪ್ಪ ಅಂದರೆ ನೋಡಿ, ಬಿಸಿ ನೀರನ್ನು ಕುದಿಯೋದಕ್ಕೆ ಅಂತೇಳಿ ಇಟ್ಟಿದ್ದೀನಿ. ನಾನಿಲ್ಲಿ ಯಾವ ಕಾಳನ್ನು ತೊಗೊಂಡಿದ್ದೀನಿ ಅಂದರೆ, ಹೌದು ಸ್ನೇಹಿತರೆ, ಒಂದು 3 ಸ್ಪೂನ್ ಆಗುವಷ್ಟು ನಾನು ಸಾಸಿವೆಯನ್ನು ತೊಗೊಂಡಿದ್ದೀನಿ. ಸಾಸಿವೆಯನ್ನು ನೋಡಿ ಈ ರೀತಿ ಒಂದು ಪ್ಯಾನ್ಗೆ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದು ಚಿಟಪಟ ಅಂತ ಅನ್ನಬೇಕು, ಸಾಸಿವೆ ಅನ್ನೋದು ಸಿಡಿಬೇಕು, ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ. ಸಾಸಿವೆ ತುಂಬಾ ಆರೋಗ್ಯಕರವಾದ ಗುಣಗಳನ್ನು ಹೊಂದಿರುತ್ತದೆ. ಇದರಲ್ಲಿ ಸಾಕಷ್ಟು ಅಂಶಗಳು ಅನ್ನೋದು ಅಡಗಿರುತ್ತೆ. ಯಾವ ರೀತಿನಲ್ಲಿ ನಾವು ಬಳಸ್ಕೋಬೇಕೋ ಆ ಥರ ಬಳಸ್ಕೊಂಡ್ರೆ ತುಂಬಾ ಬೆನಿಫಿಟ್ಸ್ ಸಿಗುತ್ತೆ. ಅಜ್ಜಿ ಹೇಳ್ಕೊಟ್ಟಂಥ ಗುಟ್ಟನ್ನು ಈಗ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ. ಸಾಸಿವೆನ ಚೆನ್ನಾಗಿ ಹುರ್ಕೊಂಡು ಇವಾಗ ನೋಡಿ ಇದನ್ನು ನುಣ್ಣಗೆ ಪುಡಿ ಮಾಡ್ಕೋಬೇಕಾಗತ್ತೆ. ಇದನ್ನು ಒಂದು ಬಾಕ್ಸ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು. ಚೆನ್ನಾಗಿ ಕುದಿಸ್ಕೊಂಡಿರೋಂಥ ಕಾಯಿಸಿರೋಂಥ ನೀರಿನ ಜೊತೆಗೆ, ಅಂದರೆ ಈ ಕಾಫಿ ಟೀ ಕುಡಿಯಲ್ವ ಆ ಪ್ರಮಾಣದಲ್ಲಿ ಚಿಕ್ಕ ಲೋಟದಲ್ಲಿ ತೊಗೊಳ್ಳಿ. ಇಬ್ಬರಿಗೆ ಅಥವಾ ನಿಮ್ಮ ಮನೆಯಲ್ಲಿ ನೀವು ನೋಡಿಕೊಂಡು ಎಷ್ಟು ಜನಕ್ಕೆ ಪ್ರಿಪೇರ್ ಮಾಡ್ತೀರಾ ಅಂತ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. 1/4 ಸ್ಪೂನ್ ಆಗೋಷ್ಟು, ಅರ್ಧ ಸ್ಪೂನ್ ಬೇಡ, ನಾನಿಲ್ಲಿ 2 ಗ್ಲಾಸ್ಗೆ ಆಗೋಷ್ಟು ಪ್ರಿಪೇರ್ ಮಾಡ್ತಾಯಿದ್ದೀನಿ. 1/4 ಸ್ಪೂನ್ ಆಗೋಷ್ಟು ಈ ಹುರಿದು ಪುಡಿ ಮಾಡಿರೋಂಥ ಸಾಸಿವೆ ಪುಡಿನ ಹಾಕಿ ಮಿಕ್ಸ್ ಮಾಡಿ ಬೆಳಗ್ಗೆ ಅಥವಾ ಸಂಜೆ ಟೈಮಲ್ಲಿ ನೀವು ಚಿಕ್ಕ ಲೋಟದಲ್ಲಿ ಕಾಫಿಯನ್ನು ಸೇವಿಸುವಂತಹ ಪ್ರಮಾಣದಲ್ಲಿ ಇದನ್ನು ಬಿಸಿ ಬಿಸಿ ಕುಡಿಯೋದ್ರಿಂದ ನಿಮ್ಮ ಶೀತ ಸಂಬಂಧಿತ ಸಮಸ್ಯೆಗಳು ದೂರ ಆಗುತ್ತೆ. ಅದಷ್ಟೇ ಅಲ್ಲ, ಜೀರ್ಣಕ್ರಿಯೆ ಅನ್ನೋದು ಸರಾಗವಾಗುತ್ತೆ. ಸಾಸಿವೆಯಲ್ಲಿ ತುಂಬಾ ಆ್ಯಂಟಿ ಆಕ್ಸಿಡೆಂಟ್ಸ್ ಅನ್ನೋದಿರುತ್ತೆ, ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಯಾರೆಲ್ಲ ಶೀತ ಕೆಮ್ಮಿನಿಂದ ಬಳಲ್ತಾ ಇರ್ತೀರ ಅವರು ಖಂಡಿತ ಈ ಒಂದು ನೀರನ್ನು ತಯಾರಿಸಿ ಕುಡಿಯಿರಿ. ಮತ್ತು ದೇಹದಿಂದ ಎಷ್ಟೋ ವಿಷಕಾರಿ ಅಂಶಗಳನ್ನು ಕೂಡ ಇದು ಹೊರ ಹಾಕುತ್ತೆ. ಅಜ್ಜಿ ಹೇಳ್ಕೊಟ್ಟಿರೋಂಥ ಈ ಒಂದು ಸಿಂಪಲ್ ಕಷಾಯವನ್ನು ಕುಡಿಯೋದ್ರಿಂದ ನೀವು ಕಷ್ಟಪಡೋದೇ ತಪ್ಪುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ತಪ್ಪದೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಆಲ್.